ಭವಿಷ್ಯದ ದೃಷ್ಟಿಯಿಂದ ಸೈಲೆಂಟ್ ಆಗಿದ್ದಾರೆ ಮಾಜಿ ಶಾಸಕ ಪ್ರೀತಂ ಗೌಡ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಪ್ರೀತಂ ಗೌಡ ಕೊನೆಗೂ ಬೆಂಬಲವನ್ನ ಸೂಚಿಸಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಪರವಾಗಿ ಅಖಾಡಕ್ಕೂ ಕೂಡ ಇಳಿತು. ಪ್ರೀತಂ ಗೌಡ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಬಿಜೆಪಿಯ ನಾಯಕರು. ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು. ಅದರ ಬೆನ್ನಲ್ಲೇ ತಮ್ಮ ಬೆಂಬಲವನ್ನ ಸುದ್ದಿಗೋಷ್ಠಿಯ ಮೂಲಕ ಘೋಷಣೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎನ್ಡಿಎ ಅಭ್ಯರ್ಥಿಯ ಪರವಾಗಿ ಪ್ರಚಾರದ ಅಖಾಡಕ್ಕೂ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿಗಾಗಿ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ತಮ್ಮ ಸುದ್ದಿಗೋಷ್ಠಿಯ ಉದ್ದಕ್ಕೂ ಎಲ್ಲೂ ಕೂಡ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡದೇನೆ ಎನ್ಡಿಎ ಅಭ್ಯರ್ಥಿಯ ಪರವಾಗಿ ನಾನು ಕೆಲಸ ಮಾಡ್ತೀನಿ, ಇವತ್ತಿನಿಂದಾನೇ ಬೂತ್ ಮಟ್ಟದಲ್ಲಿ ಕೆಲಸದಲ್ಲಿ ನಾನು ತೊಡಗ್ತೀನಿ ಅನ್ನುವಂಥ ಮಾತನ್ನ ಪ್ರೀತಂ ಗೌಡ ಅವರು ಹೇಳಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಅಂತೂ ಇಂತೂ ಕೊನೆಗೂ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕ್ಯಾಂಪೇನ್ ನ ಶುರು ಮಾಡಿದ್ದಾರೆ ಪ್ರೀತಂ ಗೌಡ. ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನಾಗ್ಲಿ ಅಥವಾ ಜೆಡಿಎಸ್ ಪಕ್ಷದ ಹೆಸರನ್ನಾಗ್ಲಿ ಅವರು ಉಲ್ಲೇಖ ಮಾಡಿಲ್ಲ. ಬಟ್ ಎನ್ಡಿಎ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ನಡೆ ಪ್ರೀತಂ ಗೌಡ ಅವರಿಗೆ ಅನಿವಾರ್ಯವಾಗಿತ್ತಾ ಅಂತ ಹೇಳಿ? ಖಂಡಿತವಾಗಿಯೂ ಈಗ ಪ್ರೀತಂ ಗೌಡರವರ ರಾಜಕೀಯ ಭವಿಷ್ಯ ಒಂದು ಗಮನಿಸಿದ್ದೇ ಆದರೆ ಆ ಒಂದು ಹಿನ್ನೆಲೆ ಇಟ್ಕೊಂಡು ಏನು ಪ್ರೀತಂ ಗೌಡರು ಇವತ್ತು ಬೆಂಬಲವನ್ನು ಸೂಚಿಸಿರುವಂಥದ್ದು ಪ್ರಮುಖವಾಗಿ ಏನಂದರೆ ಈ ಒಂದು ಲೋಕಸಭಾ ಚುನಾವಣೆಗೆ JDS BJP ಮೈತ್ರಿ ಆಯಿತು. ಆ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ಕುಟುಂಬ ಅಥವಾ ದೇವೇಗೌಡರ ಕುಟುಂಬವನ್ನು ಪ್ರೀತಂ ಗೌಡರು ವಿರೋಧಿಸ್ಕೊಂಡೇ ಬಂದಿರುವಂಥದ್ದು. ಮೈತ್ರಿಗೆ ನನಗೆ ಸೂಕ್ತವಾಗಿ ಅಂದರೆ ಹೈಕಮಾಂಡ್ ನಾಯಕರು ಇಲ್ಲಿವರೆಗೂ ಕೂಡ ಸಂದೇಶ ಕೊಟ್ಟಿಲ್ಲ. ಹಾಸನ ಲೋಕಸಭಾ ಕ್ಷೇತ್ರ ಏನಿದೆ ಅದು BJPಗೆ ಸಿಗುತ್ತೆ ಅನ್ನೋ ಮಾತನ್ನು ಪದೇ ಪದೇ ಪ್ರೀತಂ ಗೌಡರು ಹೇಳ್ತಾನೆ ಇದ್ರು. ಜೊತೆಗೆ ಟಿಕೆಟ್ ಘೋಷಣೆ ಆದ ಬಳಿಕ ಅಭ್ಯರ್ಥಿ ನಾಮಪತ್ರ ಹಾಕಿದ್ರು ಕೂಡ ಪ್ರೀತಂ ಗೌಡರು ಅಭ್ಯರ್ಥಿ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಕ್ಯಾಂಪೇನ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಪಕ್ಷದ ಚಟುವಟಿಕೆಗಳಾಗಲಿ ಯಾವುದನ್ನು ಕೂಡ ಮಾಡಿರಲಿಲ್ಲ. ಜೊತೆಗೆ ಅವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಮಂಡ್ಯ ಅಂದರೆ ಹಾಸನ ಜಿಲ್ಲೆಯ ಒಂದು BJP ಮೇಲೆ ಸಾಕಷ್ಟು ಹಿಡಿತ ಇಟ್ಟಿರುವಂಥ ಪ್ರೀತಂ ಗೌಡರು ತಮ್ಮ ಪರವಾಗಿ ಎಲ್ಲೋ ಒಂದು ಕಡೆ ಕ್ಯಾಂಪೇನ್ ಮಾಡಿದ್ರೆ ತಮಗೂ ಕೂಡ ಲಾಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ JDS ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಅಮಿತ್ ಶಾ ಅವರ ಜೊತೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸಿದ್ರು. ಜೊತೆಗೆ ಈ ಒಂದು ವಿಚಾರವನ್ನು ರಾಧಾ ಮೋಹನ್ ದಾಸ್ ಅವರ ಮುಖಾಂತರ ಒಂದು ಹೈಕಮಾಂಡ್ಗೆ ಪ್ರೀತಂ ಗೌಡರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ನಡೆಸಿದ್ರು. ಹೀಗಾಗಿ ಪ್ರೀತಂ ಗೌಡರು ಅಂತಿಮವಾಗಿ ಏನೋ ಈ ಒಂದು ಬೆಂಬಲವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ಕೂಡ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ NDA ಒಂದು ಪಕ್ಷದ ಮೈತ್ರಿಕೂಟ ಆಗಿರುವಂಥ JDSಗೆ ಬೆಂಬಲ ಕೊಡಿ ಅನ್ನೋ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ನೀವು ಇಡೀ ಸುದ್ದಿಗೋಷ್ಠಿ ನೋಡಿದ ಸಂದರ್ಭದಲ್ಲಿ ಎಲ್ಲೂ ಕೂಡ JDS ಪಕ್ಷದ ಒಂದು ಹೆಸರನ್ನಾಗಲಿ ಅಥವಾ ಅಭ್ಯರ್ಥಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಹೆಸರಾಗಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಕೇವಲ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಏನು ತಮ್ಮ ಸಾಧನೆಗಳು ಮಾಡಿದ್ದಾರೆ ಅವರ ಒಂದು ಸಾಧನೆಗಳನ್ನೇ ಒಂದು ಕೈಪಿಡಿ ಆಗಿರ್ಬೋದು ಅಥವಾ ಒಂದು ಬುಕ್ಲೆಟನ್ನು ಕೂಡ ಬಿಡುಗಡೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ಹಂಚಲಿಕ್ಕೆ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಆದರೆ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು, ನಾವು ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರವಾಗಿ ಎಲ್ಲ ಅಸಮಾಧಾನ ಮರೆತು ಪ್ರೀತಂ ಗೌಡರು ಪ್ರಚಾರ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳಿತ್ತು. ಆದರೆ ಇವೆಲ್ಲವೂ ಕೂಡ ಒಂದು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಕೇವಲ ಪ್ರಧಾನಿ ನರೇಂದ್ರ ಮೋದಿ ಹೆಸರಲ್ಲೇ ಓಟನ್ನು ಕೇಳೋದಕ್ಕೆ ಪ್ರೀತಂ ಅವರು ನಿರ್ಧಾರ ಮಾಡಿದರೆ ತಮ್ಮ ವೈಮನಸ್ಸೇನಿದೆ ಅದು ಇನ್ನೂ ಕೂಡ ಮಾಸಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಆದರೆ ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ BJPಯ ಪಕ್ಷದ ಒಂದು ಧ್ಯೇಯ ಇದೆ, ಅದಕ್ಕಾಗಿ NDA ಪರ ಒಂದು ಕ್ಯಾಂಪೇನ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.